ಆದರೆ ಗುರುಗಳ ಒಂದು ಸಂದೇಶ, ಗುರುಗಳ ಒಂದು ಮಹಿಮೆ ಇಂಥದ್ದನ್ನು ಕೆಲವರು ಅಪಾರ್ಥ ಮಾಡ್ಕೊಂಡು ಗೌಪ್ಯ ಅಂತ ಅನ್ಕೋತಾರೆ. ರಹಸ್ಯದಲ್ಲಿ ಅತಿ ರಹಸ್ಯವಾಗಿರ್ತಕ್ಕಂಥದ್ದು ಅಂತ ಅದರಲ್ಲಿ ಉಪೋದ್ಘಾತದಲ್ಲಿ ಮತ್ತೆ ಅದರ ಫಲಶ್ರುತಿಲಿ ಬರುತ್ತೆ. ಅದು ರಹಸ್ಯಾತಿ ರಹಸ್ಯವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮನ ವಶಿನ್ಯಾದಿ ವಾಗ್ದೇವತೆಗಳು ಅದನ್ನ ಒಬ್ಬೊಬ್ಬರಿಗೆ ಬೋಧನೆ ಮಾಡ್ತಾರೆ. ಇವತ್ತು ನಮ್ಮ ಕೈಗೆಲ್ಲ ಅದು ರಹಸ್ಯವಾಗಿ ನಾವು ಒಂದ್ ಕಡೆ ಬೆಡಗಲ್ಲಿ ಭದ್ರ ಮಾಡಿಟ್ಟಿದ್ರೆ ಇವತ್ತು ನಮ್ಗೆ ಹೆಂಗೆ ಸಿಗ್ತಾ ಇತ್ತು. ಹಾಗೆ ನಾವು ಅರ್ಜನೆ ಮಾಡಿದ ಪುಣ್ಯ ಇರ್ಬೋದು ಅಥವಾ ಸುಕರ್ಮಗಳಿರ್ಬೋದು, ಅದನ್ನೆಲ್ಲ ಊರು ತುಂಬ ಟಾಮ್ ಟಾಮ್ ಮಾಡ್ಕೊಂಬರೋದಲ್ಲ. ಕೆಲವು ಸಾಧನೆಗಳು ಅಷ್ಟೇ, ಯಾವುದೋ ಒಂದು ಮಂತ್ರ ಉಪದೇಶ ಕೊಡ್ತಾರೆ, ಆ ಮಂತ್ರನ ಇಷ್ಟು ಸಂಖ್ಯೆಯಲ್ಲಿ ಮಾಡಬೇಕು, ಈ ಥರ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿರ್ತಾರೆ, ಅದೇ ಥರ ಮಾಡಬೇಕು. ಅಂದರೆ ಈ ಗುರು ಮಹಿಮೆ ಇರ್ಬೋದು ಇಂಥದ್ದೆಲ್ಲ ಇದು ಹಿಂದಿಂದಲೂ ನಡ್ಕೊಂಬಂದಿದೆ. ಉದಾಹರಣೆಗೆ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷೆ ಬರೆದಿದ್ದಾರೆ, ಪ್ರಸ್ಥಾನತ್ರಯಕ್ಕೆ ಭಾಷೆ ಬರೆದಿದ್ದಾರೆ, ಭಗವದ್ಗೀತೆಗೆ ಭಾಷೆ ಬರೆದಿದ್ದಾರೆ. ಅದೆಲ್ಲ ಯಾರೋ ಸಂಸ್ಕೃತ ಗೊತ್ತಿರೋರಿಗೆ, ಮತ್ತು ಬ್ರಹ್ಮಸೂತ್ರ ಯಾರು ಓದ್ತಾರೆ? ದೊಡ್ಡ ದೊಡ್ಡ ಯತಿಗಳೇ ಇವತ್ತಿನ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳೋ ಕಾಲ ಅಷ್ಟು ಕಷ್ಟ. ಈ ಥರ ಯಾಕೆ ಅಂದರೆ ಆಯಾ ಎಲ್ಲ ಜನಗಳಿಗೂ ಇದು ತಲುಪಲಿ, ಅವರ ಪಾತ್ರೆ ಎಷ್ಟಿದೆಯೋ ಅಷ್ಟು ಅವ್ರಿಗೆ ಧಾರಣಾ ಸಾಮರ್ಥ್ಯ ಇದೆಯೋ ಅಷ್ಟು ತಕ್ಕನಂಗೆ ಅವರಿಗೆ ಸಿಗಲಿ ಅಂತ ಮಾಡಿದ್ದಾರೆ. ಈ ಥರ ವಿಚಾರಗಳು, ಸ್ತೋತ್ರ ಮಂತ್ರಗಳು, ಇಂಥದ್ದೆಲ್ಲ ಗುರು ಮಹಿಮೆ ಇದನ್ನೆಲ್ಲ ನಾವು ರಹಸ್ಯ ಮಾಡ್ಲಿಕ್ಕೆ ಆಗಲ್ಲ. ಅದು ಹೆಚ್ಚು ಜನಕ್ಕೆ ಗುರುಗಳು ಹೇಳಿದ್ದಾರೆ. ಇದನ್ನು ಎಲ್ಲ ಯಾವುದೇ ಜಾತಿ ಭೇದ ಇಲ್ದಲೆ ಎಲ್ಲರಿಗೂ ಇದನ್ನ ಮುಟ್ಟಿಸ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಪಂಡಿತ ಅಂದ್ರೆ ಅರ್ಥ ಏನು ಅಂತಂದ್ರೆ ಪಂಡ ಇತಿ ಆತ್ಮಜ್ಞಾನ ಅಂತ. ಆತ್ಮಜ್ಞಾನಿ ಆದವನಿಗೆ ಪಂಡಿತ ಅಂತ. ಪಂಡ ಅಂತಕ್ಕಂಥ ಆತ್ಮಜ್ಞಾನವನ್ನು ಯಾರು ಹೊಂದಿದಾನೆ ಅವನು ಪಂಡಿತ ಅಂತ. ನಮ್ಮಲ್ಲಿ ಗುರು ಗೋಪ್ಯ ಅಂತಕ್ಕಂಥದ್ದು ಒಂದು ಮಾತಿದೆ. ಅದನ್ನ ಅನೇಕ ಜನ ತಪ್ಪಾಗಿನೂ ಅರ್ಥೈಸ್ಕೊಂಡಿದ್ದಾರೆ. ಅದು ನಾನು ಹೇಳ್ತಿರೋದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ತಿಳುವಳಿಕೆ ತಿಳಿದ ಹಾಗೆ ಗುರುವಿನ ಉಪದೇಶ, ಗುರು ತೋರಿಸಿರ್ತಕ್ಕಂಥ ಸಾಧನಾ ಮಾರ್ಗ, ಅದರಲ್ಲಿ ನಡೆದಾಗ ಉಂಟಾಗ್ತಕ್ಕಂಥ ದರ್ಶನಗಳು, ಸಿದ್ಧಿ, ಈ ಥರ ವಿಚಾರಗಳೆಲ್ಲ ಗೋಪ್ಯ. ಅದನ್ನು ಗುರು ಜೊತೆನೇ ಹಂಚ್ಕೋಬೇಕು. ನಮಗಾಗಿರ್ತಕ್ಕಂಥ ಅನುಭವಗಳು ಇದನ್ನೆಲ್ಲ ಅದು ನಿಜವಾಗ್ಲೂ ರಹಸ್ಯ, ಗೋಪ್ಯ. ಅದು ಗುರು ಜೊತೆನೇ ಹಂಚ್ಕೋಬೇಕು. ಆದರೆ ಗುರುಗಳ ಒಂದು ಸಂದೇಶ, ಗುರುಗಳ ಒಂದು ಮಹಿಮೆ ಇಂಥದ್ದನ್ನು ಕೆಲವರು ಅಪಾರ್ಥ ಮಾಡ್ಕೊಂಡು ಗೌಪ್ಯ ಅಂತ ಅನ್ಕೋತಾರೆ. ನನಗೆ ಹಾಗನ್ಸಲ್ಲ. ಹಾಗನ್ಸ್ದಾಗ ಯಾಕೆಂದರೆ ಗುರು ಮಹಿಮೆ ಅಪಾರ. ಅದು ಅಂಥ ಭಕ್ತರಲ್ಲಿ ಶ್ರದ್ಧೆ ಭಕ್ತಿಯನ್ನು ಗುರುವಿನಲ್ಲಿ ಮೂಡಿಸುತ್ತೆ. ಅಂಥ ವಿಚಾರಗಳನ್ನು ನಾವು ಗೋಪ್ಯ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕೆಲವು ವಿಚಾರಗಳನ್ನು ನಾವು ಇಲ್ಲಿ ಎಲ್ಲರಿಗೂ ತಿಳಿಲಿ ಅನ್ನೋ ದೃಷ್ಟಿಯಿಂದ ಹಂಚ್ಕೋತಾ ಇದ್ದೀವಿ. ಆದರೆ ಈಗ ಉದಾಹರಣೆಗೆ ನಾವು ನೋಡ್ಬೋದು, ಈಗ ಲಲಿತಾ ಸಹಸ್ರನಾಮ ರಹಸ್ಯದಲ್ಲಿ ಅತಿ ರಹಸ್ಯವಾಗಿರ್ತಕ್ಕಂಥದ್ದು ಅಂತ ಅದರಲ್ಲಿ ಉಪೋದ್ಘಾತದಲ್ಲಿ ಮತ್ತೆ ಅದರ ಫಲಶ್ರುತಿಲಿ ಬರುತ್ತೆ. ಅದು ರಹಸ್ಯಾತಿ ರಹಸ್ಯವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮನ ವಶಿನ್ಯಾದಿ ವಾಗ್ದೇವತೆಗಳು ಅದನ್ನ ಒಬ್ಬೊಬ್ಬರಿಗೆ ಬೋಧನೆ ಮಾಡ್ತಾರೆ. ಇವತ್ತು ನಮ್ಮ ಕೈಗೆಲ್ಲ ಅದು ರಹಸ್ಯವಾಗಿ ನಾವು ಒಂದ್ ಕಡೆ ಬೆಡಗಲ್ಲಿ ಭದ್ರ ಮಾಡಿಟ್ಟಿದ್ರೆ ಇವತ್ತು ನಮ್ಗೆ ಹೆಂಗೆ ಸಿಗ್ತಾ ಇತ್ತು ಅಲ್ವಾ? ಹಾಗಂತ ನಾವು ಎಲ್ಲವುದನ್ನು ಬಟಾ ಬಯಲಾಗಿ ಬಹಿರಂಗವಾಗಿ ಹೇಳಲಿಕ್ಕೂ ಆಗಲ್ಲ, ಮತ್ತು ಎಲ್ಲವುದನ್ನು ಮುಚ್ಚಿಡೋದಕ್ಕೂ ಸಾಧ್ಯ ಇಲ್ಲ. ಈಗ ನಮಗೆ ಈ ಸಂದರ್ಭದಲ್ಲಿ ಗುರುನಾಥರಿಂದ ಏನು ಪ್ರೇರಣೆ ಆಗ್ತಿದೆ ಅಂತದನ್ನು ಹೇಳುವಂತ ಅದನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಅಂತೂ ಈ ಥರ ಇದೆ. ಏನಾಗುತ್ತೆ ಅಂತಂದರೆ ಗುರುಗಳ ಒಂದು ವಿಚಾರದಲ್ಲಿ ರಹಸ್ಯತೆ, ಗೋಪ್ಯತೆ ಇರಬೇಕು ಅಂತ ಗುರುನಾಥರೇ ಒಂದು ಮಾತು ಹೇಳ್ತಿದ್ರು. ಯು ಹ್ಯಾವ್ ಟು ಮೇಂಟೈನ್ ಸೀಕ್ರೆಸಿ ವಿತ್ ಯುವರ್ ಅಕೌಂಟ್. ಎಲ್ಲವುದನ್ನು ಎಲ್ಲರಿಗೂ ಹೇಳೋದಲ್ಲ ಕಣಯ್ಯ.
ಅಂತ. ಇದೇ ಮಾತು, ಇದೇ ವರ್ಡು. ಯು ಹ್ಯಾವ್ ಟು ಮೇಂಟೈನ್ ಸೀಕ್ರೆಸಿ ವಿತ್ ಯುವರ್ ಅಕೌಂಟ್. ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತ ಊರು ತುಂಬ ಹೇಳ್ಕೊಂಬರ್ತೀವ. ಹಾಗೆ ನಾವು ಅರ್ಜನೆ ಮಾಡಿದ ಪುಣ್ಯ ಇರ್ಬೋದು ಅಥವಾ ಸುಕರ್ಮಗಳಿರ್ಬೋದು, ಅದನ್ನೆಲ್ಲ ಊರು ತುಂಬ ಟಾಮ್ ಮಾಡ್ಕೊಂಬರೋದಲ್ಲ. ಗೋಪ್ಯತೆ ಇರಬೇಕು. ಎಷ್ಟಿರಬೇಕು, ಯಾವುದಕ್ಕಿರಬೇಕು, ಸ್ವಲ್ಪ ಯೋಚನೆ ಮಾಡಬೇಕು. ಹಿಂಗಂತ ಹೇಳ್ಬಿಟ್ಟಿದ್ದಾರೆ, ನಾವು ಯಾವುದನ್ನು ಯಾರಿಗೂ ಹೇಳಬಾರ್ದು ಅಂತಂತ ಅಂದ್ಕೊಳ್ಳೋದನ್ನು ಒಂದು ಹಂತಕ್ಕೆ ತಪ್ಪಾಗತ್ತೆ. ಯಾಕೆಂದರೆ ಆ ವಿಚಾರದಲ್ಲಿ, ಯಾಕೆಂದರೆ ಗುರುಗಳ ಒಂದು ಉಪದೇಶ ಕೆಲವು ಭಾಳ ಗೋಪ್ಯವಾಗಿ, ಅದು ಅವರಿಗೆ ಅಂತಲೇ ಹೇಳಿರ್ತಾರೆ, ಅದು ಅವರಿಗೆ ಮಾತ್ರ ಮಾಡ್ಬೇಕದನ್ನ. ಕೆಲವು ಸಾಧನೆಗಳು ಅಷ್ಟೇ, ಯಾವುದೋ ಒಂದು ಮಂತ್ರ ಉಪದೇಶ ಕೊಡ್ತಾರೆ, ಆ ಮಂತ್ರನ ಇಷ್ಟು ಸಂಖ್ಯೆಯಲ್ಲಿ ಮಾಡಬೇಕು, ಈ ಥರ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿರ್ತಾರೆ, ಅದೇ ಥರ ಮಾಡಬೇಕು. ಅದನ್ನು ಮಾಡಿದಾಗ ಏನಾದ್ರು ಅನುಭವ ಆದರೆ ಯಾರೋ ಥರ್ಡ್ ಪಾರ್ಟಿಗೆ ಹೋಗಿ ಕೇಳಬಾರ್ದು. ನಾವು ಮೂರನೇ ವ್ಯಕ್ತಿಗೆ ಹೋಗ್ಬಿಟ್ಟು ನಾವು ಏನು ಅಂತ ಕೇಳಬಾರ್ದು. ಅಥವಾ ನಮ್ಮ ಗುರುಗಳು ಹಿಂಗೆ ಕೊಟ್ಟಿದ್ರು, ನಂಗೆ ಹಿಂಗಾಯ್ತು ಅಂತ ಎಲ್ಲೆಲ್ಲ ಮಾತಾಡಬಾರ್ದು. ಆ ಸಿದ್ಧಿನೇ ಹೊಟ್ಟೋಗುತ್ತೆ. ಯಾರು ಉಪದೇಶ ಕೊಟ್ಟಿರ್ತಾರೆ ಆ ಗುರುಗಳ ಹತ್ರನೇ ಖಾಸಗಿಯಾಗಿ ಆ ವಿಚಾರನೆಲ್ಲ ನಾವು ವಿಚಾರ ಮಾಡಬೇಕು. ಆದರೆ ನಮ್ಮಲ್ಲಿ ಈ ಮಂತ್ರಗಳು, ಬೀಜಾಕ್ಷರಗಳು ಇತ್ಯಾದಿಗಳನ್ನು ಗುರುಮುಖೇನೇ ಉಪದೇಶ ತಗೋಬೇಕು ಅಂತ ಇದೆ. ಆ ಗುರುಮುಖೇನ ಉಪದೇಶ ಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನು, ಅದು ರಹಸ್ಯ, ಅದು ಗುರುಗಳಿಂದಲೇ ತಗೋಬೇಕು. ಉದಾಹರಣೆ ಗಾಯತ್ರಿ ಮಂತ್ರ ಉಪನಯನ ಮಾಡಬೇಕಾದ್ರೂ ತಲೆಗೆ ಮುಸ್ಕ ಹಾಕಿ ಕಿವಿ ಒಳಗಡೆ ಹೇಳ್ತಾರೆ. ಹಂಗಾರೆ ಯಾರಿಗೂ ಅದು ಮಂತ್ರ ಗೊತ್ತಿಲ್ವಾ? ಗೊತ್ತಿದೆ. ಇದೆಲ್ಲ ಹೇಗೆ ಅಂತಂದರೆ, ಒಂದೊಂದು ಕಂಪ್ಯೂಟ್ರಿಗೂ ಒಂದೊಂದು ಪಾಸ್ವರ್ಡ್ ಅಂತ ಇರುತ್ತೆ. ಅಂದರೆ ನಾನು ನಾಟ್ ಎಕ್ಸಾಕ್ಟ್ಲಿ ಅದೇ ಥರ ಅಂತಲ್ಲ, ಉದಾಹರಣೆಗೆ ಹೇಳಿದ್ದು. ಅದನ್ನು ಓಪನ್ ಮಾಡೋದಕ್ಕೆ ಅವ್ರವ್ರ ಮೊಬೈಲ್ಗೂ ಖಾಸಗಿಯಾಗಿ ಒಂದಿರುತ್ತೆ. ಅಂದರೆ ಒಂದಷ್ಟು ವಿಚಾರಗಳು ಖಾಸಗಿ ಇರಬೇಕು. ಹಾಗಾದರೆ ನಾವು ವಾಟ್ಸಾಪಲ್ಲಿ ಮತ್ತು ಇದರಲ್ಲಿ ಹಾಕುವಂಥ ವಿಚಾರಗಳನ್ನೆಲ್ಲ ಪಬ್ಲಿಕ್ಕಲ್ಲಿ ಎಲ್ಲರಿಗೂ ಹಾಕ್ತೀವಲ್ವ, ಒಂದಷ್ಟು ವಿಚಾರಗಳನ್ನ ಹೇಳಬೇಕಾಗತ್ತೆ. ಅಂದರೆ ಈ ಗುರು ಮಹಿಮೆ ಇರ್ಬೋದು, ಇಂಥದ್ದೆಲ್ಲ ಇದು ಹಿಂದಿಂದಲೂ ನಡ್ಕೊಂಬಂದಿದೆ. ಉದಾಹರಣೆಗೆ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷೆ ಬರೆದಿದ್ದಾರೆ, ಪ್ರಸ್ಥಾನತ್ರಯಕ್ಕೆ ಭಾಷೆ ಬರೆದಿದ್ದಾರೆ, ಭಗವದ್ಗೀತೆಗೆ ಭಾಷೆ ಬರೆದಿದ್ದಾರೆ. ಅದೆಲ್ಲ ಯಾರೋ ಸಂಸ್ಕೃತ ಗೊತ್ತಿರೋರಿಗೆ, ಮತ್ತು ಬ್ರಹ್ಮಸೂತ್ರ ಯಾರು ಓದ್ತಾರೆ? ದೊಡ್ಡ ದೊಡ್ಡ ಯತಿಗಳೇ ಇವತ್ತಿನ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳೋ ಕಾಲ ಅಷ್ಟು ಕಷ್ಟದ್ದು, ಅದಕ್ಕೆಲ್ಲ ಬರೆದಿದ್ದಾರೆ. ಹಾಗಾದ್ರೆ ನಮಗೆಲ್ಲ ಏನು ಮಾಡಿದ್ದಾರೆ ಶಂಕರಾಚಾರ್ಯರು ಅಂತ ಪ್ರಶ್ನೆ ಬರುತ್ತೆ. ಸೌಂದರ್ಯ ಲಹರಿ ಮುಖ್ಯ ಬಹುಸ್ತೋತ್ರ ವಿಧಾಯಕ ಏನೋ ಅಂತ ನಾಮ ಬರುತ್ತೆ. ಸೌಂದರ್ಯ ಲಹರಿಯನ್ನು ಮೊದಲುಗೊಂಡು ಏಕಶ್ಲೋಕಿ, ಅವ್ರದ್ದು ಇಡೀ ಅದ್ವೈತ ತತ್ವನೇ ಏಕಶ್ಲೋಕಿಯಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾಗಿದೆ. ಕಿಂ ಜ್ಯೋತಿಸ್ತವ ಭಾನುಮಾನ ಅನಿಮೆ, ಒಂದೇ ಶ್ಲೋಕದಲ್ಲೂ ಹೇಳಿದ್ದಾರೆ. ಸೌಂದರ್ಯ ಲಹರಿ 100 ಶ್ಲೋಕದಲ್ಲೂ ಹೇಳಿದ್ದಾರೆ. ಈ ಥರ ಯಾಕೆ ಅಂದರೆ ಆಯಾ ಎಲ್ಲ ಜನಗಳಿಗೂ ಇದು ತಲುಪಲಿ, ಅವರ ಪಾತ್ರೆ ಎಷ್ಟಿದೆಯೋ ಅಷ್ಟು ಎಷ್ಟು ಅವ್ರಿಗೆ ಧಾರಣಾ ಸಾಮರ್ಥ್ಯ ಇದೆಯೋ ಅಷ್ಟು ತಕ್ಕನಂಗೆ ಅವರಿಗೆ ಸಿಗಲಿ ಅಂತ ಮಾಡಿದ್ದಾರೆ. ಸ್ತೋತ್ರ ಮಂತ್ರಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಬೀಜಾಕ್ಷರಯುಕ್ತವಾಗಿರ್ತಕ್ಕಂಥ ರಹಸ್ಯ ಮಂತ್ರಗಳು ಗುರುಮುಖೇನೇ ಉಪದೇಶ ಆಗಬೇಕು. ಉದಾಹರಣೆಗೆ ಇತ್ತೀಚೆಗೆ ನಾವೆಲ್ಲ ನಮ್ಮ ಶೃಂಗೇರಿ ಜಗದ್ಗುರುಗಳು ನಮಗೆಲ್ಲ ದಯಪಾಲಿಸಿರ್ತಕ್ಕಂಥದ್ದು ಸ್ತೋತ್ರ ತ್ರಿವೇಣಿ ಸಂಗಮ ಎಲ್ಲ ಕಡೆ ನಡೀತಾ ಇದೆ. ಅದರಲ್ಲಿ ಕಲ್ಯಾಣ ವೃಷ್ಟಿಸ್ತವ ಅಂತ ಕೊಟ್ಟಿದ್ದಾರೆ. ಪಂಚದಶಾಕ್ಷರಿ ಮಂತ್ರ ಗುರುಮುಖೇನ ಶ್ರೀವಿದ್ಯೆಯ ಪ್ರವರ್ತಕರಿಗೆ ಅದು ರಹಸ್ಯವಾಗಿ ಉಪದೇಶ ಆಗ್ತಕ್ಕಂಥ ಮಂತ್ರ. ಅದಕ್ಕೆ ಸಾಧನ ಮಾರ್ಗಗಳೆಲ್ಲ ಇದೆ. ಅದು ಗುರುಮುಖೇನೇ ಆಗಬೇಕು. ಬೇರೆ ಯಾರಿಗೂ ಮಂತ್ರಗಳನ್ನು ಹೇಳೋಂಗಿಲ್ಲ, ಮಾಡೋಂಗಿಲ್ಲ. ಆದರೆ ಶಂಕರಾಚಾರ್ಯರು ನಮ್ಮಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಆ ಪಂಚದಶಾಕ್ಷರಿಯಲ್ಲಿರ್ತಕ್ಕಂಥ ಬೀಜಾಕ್ಷರಗಳನ್ನೆಲ್ಲ ತೆಗೆದು ಆ ಬೀಜಾಕ್ಷರದಿಂದ ಪ್ರಾರಂಭವಾಗುವಂಗೆ 15 ಶ್ಲೋಕಗಳು ರಚನೆ ಮಾಡಿದ್ದಾರೆ, ಕಲ್ಯಾಣ ವೃಷ್ಟಿಸ್ತವ ಅಂತ. ಅದರಿಂದ ಏನಾಗುತ್ತೆ ಅಂತ ಆ ಹೆಸರೇ ಹೇಳುತ್ತೆ, ಕಲ್ಯಾಣ. ಕಲ್ಯಾಣ ಅಂದ್ರೇನು? ಕಲ್ಯಾಣ ಅಂದರೆ ಏನು? ಸರ್ವತೋಮುಖ ಅಭಿವೃದ್ಧಿ. ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ, ಆದಿದೈವಿಕವಾಗಿ, ಆದಿಭೌತಿಕವಾಗಿ ಇರ್ತಕ್ಕಂಥ ಎಲ್ಲ ತಾಪತ್ರಯಗಳು ನಿವಾರಣೆ ಆಗಿ ಅದರಲ್ಲಿ ಔನ್ನತ್ಯ ಬಂದರೆ ಅದನ್ನು ಕಲ್ಯಾಣ ಅಂತಾರೆ. ಈ ಥರ ಕಲ್ಯಾಣ ಸುಮ್ಮನೆ ಹಿಂಗೆ ಬರೀ ಕಲ್ಯಾಣ ಆಗಲ್ಲ. ಕಲ್ಯಾಣ ವೃಷ್ಟಿ. ವೃಷ್ಟಿ ಅಂದರೆ ಮಳೆ ಬಿದ್ದಂಗೆ. ಚಿನ್ನದ್ದು ಒಂದು ಕಾಯಿನ್ ಬೀಳಕ್ಕೂ ಚಿನ್ನದ ಮಳೆ ಬೀಳಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ವೃಷ್ಟಿ ಕಲ್ಯಾಣ ವೃಷ್ಟಿ ಸ್ತವ. ಅದಕ್ಕೆ ಪಂಚದಶಾಕ್ಷರಿ ಉಪದೇಶ ತಗೊಂಡವನಿಗೆ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಕಲ್ಯಾಣ ವೃಷ್ಟಿ ಹೇಳ್ಕೊಂಡವನಿಗೆ ಕಲ್ಯಾಣ ವೃಷ್ಟಿ ಆಗುತ್ತೆ. ಆಗ್ತಾ ಇದೆ.
50,000 ಸಂಖ್ಯೆಯಲ್ಲಿ ಶೃಂಗೇರಿಯಲ್ಲಿ ನಾವು ಇದೆಲ್ಲ ಪಠನೆ ಮಾಡಿದ್ದೀವಿ. ರಾಜ್ಯದಾದ್ಯಂತ ಪಠನೆ ಮಾಡ್ತಿದ್ದಾರೆ. ಎಷ್ಟು ಸುಭಿಕ್ಷವಾಗಿದೆ ದೇಶ. ಅಡಿಕೆಗೆ ಒಳ್ಳೆ ರೇಟು, ತೆಂಗಿಗೆ ಒಳ್ಳೆ ರೇಟು, ಕಾಫಿಗೆ ಒಳ್ಳೆ ರೇಟು, ಎಲ್ಲ ಚೆನ್ನಾಗಿದ್ದಾರೆ. ಆದರೆ ನಾವು ಕಾಣಬೇಕು, ಅದರಲ್ಲಿ ಏನೋ ಆಯ್ತಪ್ಪ ಅಂತ ಮಾಡೋದಲ್ಲ. ಸುತ್ತ ಸ್ವಲ್ಪ ಕಣ್ಬಿಟ್ಟು ನೋಡಬೇಕು, ಮೊದಲು ಹೆಂಗಿತ್ತು ಪರಿಸ್ಥಿತಿ, ಹೇಗಿದೆ ಅಂತ. ಹಾಗಾಗಿ ಈ ಥರ ವಿಚಾರಗಳು, ಸ್ತೋತ್ರ ಮಂತ್ರಗಳು, ಇಂಥದ್ದೆಲ್ಲ ಗುರು ಮಹಿಮೆ, ಇದನ್ನೆಲ್ಲ ನಾವು ರಹಸ್ಯ ಮಾಡ್ಲಿಕ್ಕೆ ಆಗಲ್ಲ. ಅದು ಹೆಚ್ಚು ಜನಕ್ಕೆ ಗುರುಗಳು ಹೇಳಿದ್ದಾರೆ. ಇದನ್ನು ಎಲ್ಲ ಯಾವುದೇ ಜಾತಿ ಭೇದ ಇಲ್ದಲೆ ಎಲ್ಲರಿಗೂ ಇದನ್ನು ಮುಟ್ಟಿಸ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಜಗದ್ಗುರುಗಳು ಎಲ್ಲ ಜಾತಿ ವರ್ಣ ಲಿಂಗ ಭೇದ ಮರೆತು ಎಲ್ಲ ಸಾವಿರ ಲಕ್ಷ ಸಂಖ್ಯೆಗಳಲ್ಲಿ ಏಕಕಾಲದಲ್ಲಿ ಇದೆಲ್ಲ ಮಂತ್ರಗಳು ಪಠನೆ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಜಗದ್ಗುರುಗಳಾದವರು ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಎಲ್ಲರಿಗೂ ಉಪದೇಶ ಮಾಡ್ತಾರೆ ಅಂದರೆ ಅವನು ಪಂಡಿತ ಆಗಿರಲಿ, ಪಾಮರ ಆಗಿರಲಿ, ಎಲ್ಲ ಹಂತದಲ್ಲಿರ್ತಕ್ಕಂಥ ಸಾಧಕರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಎಲ್ಲ ಥರದ ಸಲಕರಣೆ ಸಾಧನಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಪಾಮರರಾದವನು ಪಂಡಿತನಾಗುವಂಥ ಹಂತಕ್ಕೆ ತಲುಪ್ತಕ್ಕಂಥದ್ದು. ಪಂಡಿತ ಅಂತಂದರೆ ನಾವು ಕನ್ನಡ ಪಂಡಿತರು ಆ ಥರದ್ದು ನಮ್ದೊಂದು ಸೀಮಿತ ಅರ್ಥ ಇಟ್ಕೊಂಡಿದ್ದೀವಿ. ನಿಜವಾಗಿ ಪಂಡಿತ ಅನ್ನೋಕ್ಕೆ ಶಂಕರಾಚಾರ್ಯರು ಭಗವದ್ಗೀತೆ ಭಾಷ್ಯದಲ್ಲಿ ಹೇಳ್ತಾರೆ. ಪಂಡಿತ ಅಂದರೆ ಅರ್ಥ ಏನು ಅಂತಂದರೆ ಪಂಡ ಇತಿ ಆತ್ಮಜ್ಞಾನ ಅಂತ. ಆತ್ಮಜ್ಞಾನಿ ಆದವನಿಗೆ ಪಂಡಿತ ಅಂತ. ಪಂಡ ಅಂತಕ್ಕಂಥ ಆತ್ಮಜ್ಞಾನವನ್ನು ಯಾರು ಹೊಂದಿದ್ದಾನೆ ಅವನು ಪಂಡಿತ ಅಂತ. ನಾವು ಅದನ್ನು ಬಿಟ್ಬಿಟ್ಟು ಇವತ್ತು ಪಂಡಿತ ಅನ್ನೋಕ್ಕೆ ತುಂಬ ಸೀಮಿತವಾದ ಕ್ಷುಲ್ಲಕವಾದ ಅರ್ಥ ಕೊಡ್ತೀವಿ. ಕನ್ನಡ ಪಂಡಿತರು, ಅಳಲೆಕಾಯಿ ಪಂಡಿತರು ಈ ಥರ ಹೇಳ್ತೀವಿ. ಆ ಥರ ಪಾಮರರಿಂದ ಪಂಡಿತರವರೆಗೂ ಇದು ಅನುಕೂಲ ಆಗಲಿ ಅಂತ ಮಾಡಿರೋದು. ನಾವು ಇಲ್ಲಿ ಏನೋ ತುಂಬ ಗೌಪ್ಯವಾಗಿ ರಹಸ್ಯವಾಗಿರ್ತಕ್ಕಂಥದ್ದು ಯಾರಿಗೂ ಹೇಳಬಾರ್ದು ಅನ್ನೋ ದೃಷ್ಟಿಲಿ ಹೇಳಿಲ್ಲ. ಯಾವ ವಿಚಾರದಿಂದ ಗುರುವಿನಲ್ಲಿ ಭಗವಂತನಲ್ಲಿ ಭಕ್ತಿ ಉದ್ದೀಪನ ಆಗುತ್ತೆ, ಅದನ್ನು ಕೇಳಿ ಎಷ್ಟೋ ಜನಿಗೆ ಬೆಳಕಾಗತ್ತೆ, ಎಷ್ಟೋ ಜನಿಗೆ ಅವರಲ್ಲಿ ಅಡಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದೇನೋ ಅನ್ನೋ ದೃಷ್ಟಿಯಿಂದ ಇದನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.